ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಹಶೀಲ್ದಾರ್ ನಿವಾಸದ ಮುಂದೆ ಅವಸಾನದ ಅಂಚಿಗೆ ತಲುಪುತ್ತಿರುವ ಟಾಟಾ ಸುಮೋ ವಾಹನ. ಚಿಂತಾಮಣಿ ನಗರದಲ್ಲಿ ಈ ಹಿಂದೆ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದವರು ಉಪಯೋಗಿಸಿದ್ದ ಟಾಟಾ ಸುಮೋ ವಾಹನ ಕೆಟ್ಟು ನಿಂತಿದ್ದು, ಕಳೆದ 2018ರಿಂದ ತಹಶೀಲ್ದಾರ್ ನಿವಾಸದ ಮುಂದೆ ಮಳೆ, ಬಿಸಿಲು ಮತ್ತು ಗಾಳಿಗೆ ತುಕ್ಕಿಡಿದು ದಿನೇ ದಿನೇ ಅವಸಾನದ ಅಂಚಿಗೆ ತಲುಪುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಚಿಂತಾಮಣಿ ತಾಲೂಕು ಕಚೇರಿಗೆ ಸರ್ಕಾರ ನೇಮಕವಾಗಿರುವ ತಹಶೀಲ್ದಾರ್ ಅವರನ್ನು ದಿಢೀರನೆ ವರ್ಗಾವಣೆ ಮಾಡಿ ಪ್ರಭಾರಿ ತಹಶೀಲ್ದಾರ್ ಅವರನ್ನು ನೇಮಕ ಮಾಡಿರುವುದರಿಂದ ಇದೀಗ ತಹಶೀಲ್ದಾರ್ ಮನೆಗೆ ಬೀಗ ಜಡಿಯಲಾಗಿದ್ದು, ಹಾಲಿ ತಹಶೀಲ್ದಾರ್ ಗುಡುಬಂಡೆ ಮತ್ತು ಚಿಂತಾಮಣಿಯಲ್ಲಿ ತಹಶೀಲ್ದಾರ್ ಆಗಿ ನಿರ್ವಹಿಸುತ್ತಿರುವ ಪರಿಣಾಮ ಅವರು ಗುಡುಬಂಡಿಯಲ್ಲೇ ಇರುವುದರಿಂದ ತಹಶೀಲ್ದಾರ್ ಕೊಠಡಿ ಸಹ ಮೂಲೆ ಗುಂಪಾಗುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಕಳೆದ 6-7 ವರ್ಷಗಳಿಂದ ತಾಲೂಕು ಕಚೇರಿಗೆ ಏನು ಶಾಪ ತಗಲಿದೆಯೋ ಗೊತ್ತಿಲ್ಲ. ತಾಲೂಕು ಕಚೇರಿಗೆ ವರ್ಗವಾಗಿ ಬರುವ ಬಹುತೇಕ ಮಂದಿ ಅಧಿಕಾರಿಗಳು ಕೆಲವೇ ತಿಂಗಳಲ್ಲಿ ವರ್ಗಾವಣೆಗೊಳ್ಳುವುದು, ಕೆಲವರು ಚುನಾಯಿತ ಪ್ರತಿನಿಧಿಗಳ ಕಾಟ ತಾಳಲಾರದೆ ವರ್ಗಾವಣೆ ಮಾಡಿಕೊಂಡು ಹೋಗುತ್ತಿದ್ದಾರೆ. ಇದರ ಜೊತೆಗೆ ರಾಜಕಾರಣಿಗಳು ತಮ್ಮ ಮೂಗಿನ ನೇರಿಗೆ ಕೆಲಸ ಮಾಡುವವರನ್ನು ವರ್ಗಾವಣೆ ಮಾಡಿಸಿ ತಮ್ಮ ರಾಜಕೀಯ ಪ್ರಭಾವದಿಂದ ಪ್ರಭಾರಿ ತಹಶೀಲ್ದಾರರನ್ನು ನೇಮಕ ಮಾಡಿಸುತ್ತಿರುವ ಪರಿಣಾಮ ತಹಶೀಲ್ದಾರ್ ನಿವಾಸ ಮತ್ತು ವಾಹನ ಮೂಲೆ ಗುಂಪಾಗಲು ಕಾರಣವಾಗಿದೆ ಎನ್ನುತ್ತಾರೆ ಸಾರ್ವಜನಿಕರು. ತಾಲೂಕು ಕಚೇರಿಯಲ್ಲಿ ಶಾಶ್ವತ ತಹಶೀಲ್ದಾರ್ ನೇಮಕವಾಗದ ಕಾರಣ ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲಿ ಇರುವ ತಹಶೀಲ್ದಾರ್ ಮನೆಗೆ ಬೀಗ ಜಡಿದು ಕಟ್ಟಡದ ಅವಸಾನ ಅಂಚಿಗೆ ತಲುಪಿದರೆ, ಪ್ರಭಾರಿ ತಹಶೀಲ್ದಾರ್ಗಳಿಗೆ ಬೇರೆ ವಾಹನಗಳು ಇರುವುದರಿಂದ ಇಲ್ಲಿನ ವಾಹನ ಉಪಯೋಗಿಸದ ಪರಿಣಾಮ ವಾಹನಗಳು ಮೂಲೆ ಗುಂಪಾಗಲು ಕಾರಣವಾಗಿದ್ದು, ಅಂತಹ ವಾಹನಗಳಲ್ಲಿ ತಹಶೀಲ್ದಾರ್ ಮನೆಯ ಬಳಿ ಬಿಸಿಲು, ಮಳೆ ಮತ್ತು ಗಾಳಿಗೆ ಮೈಯೊಡ್ಡಿ ನಿಂತಿರುವ ಟಾಟಾ ಸುಮೋ ವಾಹನವೇ ಉದಾಹರಣೆ. ತಹಶೀಲ್ದಾರ್ ವಾಹನ ನಿಲ್ಲಿಸುವುದಕ್ಕೆ ಮನೆಯ ಪಕ್ಕದಲ್ಲೇ ಹಲವು ವರ್ಷಗಳ ಹಿಂದೆಯೇ ವಾಹನ ಶೆಡ್ಡೊಂದನ್ನು ಸಹ ನಿರ್ಮಾಣ ಮಾಡಿದ್ದು, ತಹಶೀಲ್ದಾರ್ ಉಪಯೋಗಿಸುವ ಟಾಟಾ ಸುಮೋ ವಾಹನ ಕೆಟ್ಟು ನಿಂತ ಪರಿಣಾಮ ಅದನ್ನು ಶೆಡ್ನಲ್ಲಿ ನಿಲ್ಲಿಸದೆ ಕಾಂಪೌಂಡ್ನಲ್ಲಿ ನಿಲ್ಲಿಸಿದ್ದು, ಧೂಳು ತುಂಬಿ ಮಳೆ, ಬಿಸಿಲು, ಗಾಳಿಗೆ ತುಕ್ಕು ಹಿಡಿದು ಇಡೀ ವಾಹನ ಅನಾಥವಾಗಿ ಬಿದ್ದಿರುವುದರ ಜೊತೆಗೆ ಸಂಪೂರ್ಣವಾಗಿ ಹಾಳಾಗುತ್ತಿದೆ. ಕಂದಾಯ ಇಲಾಖೆಯಲ್ಲಿ ವರ್ಷಪೂರ್ತಿ ಅಧಿಕಾರಿಗಳು ಇಲ್ಲದೆ ಬರೀ ಪ್ರಭಾರಿ ಅಧಿಕಾರಿಗಳಿಂದ ಸಾರ್ವಜನಿಕರು, ರೈತರ ಸಮಸ್ಯೆಗಳು ಇತ್ಯರ್ಥವಾಗದೆ ಪರದಾಡುತ್ತಿದ್ದಾರೆ. ಈ ಹಿಂದೆ ಶಿಡ್ಲಘಟ್ಟ ತಹಶೀಲ್ದಾರ್, ಇದೀಗ ಗುಡುಬಂಡೆ ತಹಶೀಲ್ದಾರ್, ಮುಂದೆ ಯಾವ ತಹಶೀಲ್ದಾರ್ ಪ್ರಭಾರಿಯಾಗಿ ನೇಮಕ ಮಾಡ್ತಾರೋ ಗೊತ್ತಿಲ್ಲ. ಜನರ ಸಮಸ್ಯೆಗಳನ್ನು ಆಲಿಸುವುದು ಸಹ ಇಲ್ಲ, ಕೇಳುವವರು ಇಲ್ಲದಂತಾಗಿದೆ ಎಂದು ಕರವೇ ಸ್ವಾಭಿಮಾನಿ ಅಧ್ಯಕ್ಷ ಅಗ್ರಹಾರ ಮೋಹನ್ ಆರೋಪಿಸಿದರು. ಇಲ್ಲಿನ ತಹಶೀಲ್ದಾರ್ ವಿಶ್ವನಾಥ್ರವರನ್ನು 2 ವರ್ಷಗಳಲ್ಲಿ ಹಲವು ಬಾರಿ ಎತ್ತಂಗಡಿ ಮಾಡಿದ್ದರು. ಮತ್ತೆ ಅವರು ಇಲ್ಲಿಗೆ ವರ್ಗಾವಣೆ ಮಾಡಿಕೊಂಡು ಬಂದಿದ್ದರು. ಇದೇ ಏಪ್ರಿಲ್ 25ರಂದು ಮತ್ತೆ ವರ್ಗಾವಣೆ ಮಾಡಿ ಗುಡುಬಂಡೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ತಹಶೀಲ್ದಾರ್ ಅವರನ್ನು ನೇಮಕ ಮಾಡಿದ್ದು, ಅವರು 2 ಕಡೆ ಕೆಲಸ ಮಾಡಬೇಕಾಗಿದೆ. ಇದು ದೊಡ್ಡ ತಾಲೂಕು, ಇಲ್ಲಿಗೆ ಶಾಶ್ವತ ತಹಶೀಲ್ದಾರನ್ನು ಸರ್ಕಾರ ನೇಮಕ ಮಾಡಬೇಕೆಂದು ಅವರು ಒತ್ತಾಯಿಸಿದರು.